ಫರ್ಮಾನ್ ಭಾಯ್ ಬರ್ರಿ ಇಲ್ಲಿ ಡೈರೆಕ್ಟ್ ಶೋರೂಮ್ ಫುಲ್ಲಿ ಮಾಡಿಫಿಕೇಶನ್ ಕಂಪ್ಲೀಟ್ ಮಾಡಿಫಿಕೇಶನ್ ಕುದುರೆ ಬೇಕಾ ಆನೆ ಬೇಕಾ? ಆನೆ ಬೇಕು. 4 ಜನ ನೋಡೋದು ಫಿಟ್ ಆಗ್ಬಿಡ್ಬೇಕು. ತಿರ್ಗಿ ನೋಡ್ಬೇಕು. ಎಷ್ಟ್ ದಿನ ಆಗುತ್ತೆ? 4 ದಿನನ 3 ದಿನನ? 2 ದಿನ. ನೈಟ್ ಅಂಡ್ ಡೇ ಫುಲ್ ಹೊಡಿತೀವಿ. 2 ದಿನ ಸಾಕು. ಹೆಂಗಾಗುತ್ತೆ ಅಂತ ನೋಡ್ತೀನಿ. ನೋಡೋಣ. ನಿಮ್ ಗಾಡಿ ಬಿಫೋರ್ ನೋಡ್ಬೇಡಿ, ಆಫ್ಟರ್ ಹೆಂಗಾಗುತ್ತೆ ನೋಡಿ. ಚಾಲೆಂಜ್ ಓಕೆ ಬಾಯ್. ಹೇಳಿ ಸರ್, ಆನೆ ಬೇಕು ಅಂತ ಹೇಳ್ತೀರಾ, ಹೇಳಿ ನಿಮ್ ಮನೆ. ಏನ್ ಸರ್ ಇದು? ಯಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. 2 ದಿನ ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಮಾಡಿರೋದು. ಏನೇನ್ ಮಾಡಿರೋದು ಬನ್ನಿ ತೋರಿಸ್ಕೊಡ್ತೀನಿ. ಏನ್ ಮಾಡಿದೀವಿ ಅಂದ್ರೆ ಫುಲ್ ಕ್ಯಾರಿಯರ್ ಇನ್ಸ್ಟಾಲ್ ಮಾಡಿದ್ವಿ. ಕ್ರೋಮ್ ಅಂತ ವಿತ್ ಅಡ್ಜಸ್ಟ್ಮೆಂಟ್ ಕ್ಲಾಂಪ್ ಇನ್ಸ್ಟಾಲ್ ಮಾಡಿ ಎಲ್ಲ ಲೈಟ್ ಆಪರೇಟ್ ಮಾಡಿದ್ವಿ. ಕಂಪ್ಲೀಟ್ ಆಗಿ PPF ನ ಇನ್ಸ್ಟಾಲ್ ಮಾಡಿದ್ವಿ. ಫ್ರಂಟ್ ಗ್ರಿಲ್ ಇನ್ಸ್ಟಾಲ್ ಮಾಡಿದ್ವಿ. ಹೆಡ್ಲೈಟ್ ಇನ್ಸ್ಟಾಲ್ ಮಾಡಿದ್ವಿ. ಕ್ರೋಮ್ ಅಂಡ್ ಬಂಪರ್ ಇನ್ಸ್ಟಾಲ್ ಮಾಡಿದ್ವಿ. ರಗಡ್ ಫೀಲ್ ತರ ಕಾಣಿಸ್ತದೆ ಸರ್. ಸರ್ ಬ್ಯಾಕ್ ಲುಕ್ ನೋಡ್ಬೇಕಂದ್ರೆ ನೀವು ಫ್ರಂಟ್ ವ್ಯೂ ಇನ್ಸ್ಟಾಲ್ ಮಾಡಿದ್ವಿ. ಬ್ಯಾಕ್ ಆಫ್ಟರ್ ಮಾಡಿ ಟೈಲಮ್ ಇನ್ಸ್ಟಾಲ್ ಮಾಡಿದ್ವಿ. ಬ್ಯಾಕ್ ರಿಫ್ಲೆಕ್ಟರ್, ವೀಲ್, ಸ್ಟೆಪ್ನಿ ವೀಲ್ ಕವರ್ ಎಲ್ಲಾ ತರ ರಗಡ್ ಫೀಲ್ ತರ ಕಾಣಿಸುತ್ತೆ ಸರ್. ಅದೇ ಅಲೈ ವೀಲ್ಸ್ ಗೆ ಕ್ರೋಮ್ ಅಂಡ್ ವ್ಯೂ ಸ್ಪೇಸರ್ ಇನ್ಸ್ಟಾಲ್ ಮಾಡಿದ್ವಿ. ಗ್ರೇ ಇದ್ದಿದ್ ಮ್ಯಾಗ್ ವೀಲ್ ಬ್ಲಾಕ್ ಗ್ಲಾಸಿ ಅಲ್ಲಿ ಪೇಂಟ್ ಹೊಡೆದಿದ್ವಿ ಸರ್. ಸೈಡ್ ಲುಕ್ ನೋಡ್ಬೇಕಂದ್ರೆ ಜೆರಿಕನ್ ಇನ್ಸ್ಟಾಲ್ ಮಾಡಿದ್ವಿ ಫುಲ್ ಕ್ಯಾರಿಯರ್ ಹಾಕಿ. ಇಂಟೀರಿಯರ್ ಲುಕ್ ನೋಡ್ಬೇಕಂದ್ರೆ ಕಾರ್ಬನ್ ಫೈಬರ್ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡಿದ್ವಿ. ಮೋಕೋ ಆಂಡ್ರಾಯ್ಡ್ ಸಿಸ್ಟಮ್ ವಿತ್ 360 ಕ್ಯಾಮೆರಾ ಇನ್ಸ್ಟಾಲ್ ಮಾಡಿದ್ವಿ. AC ವೆಂಟ್ ಇನ್ಸ್ಟಾಲ್ ಮಾಡಿದ್ವಿ. ಆಂಬಿಯಂಟ್ ಲೈಟ್ ಇನ್ಸ್ಟಾಲ್ ಮಾಡಿದ್ವಿ. ಕ್ರೋಮ್ ಅಂಡ್ ಗ್ರಾಬ್ ಹ್ಯಾಂಡ್ ಇನ್ಸ್ಟಾಲ್ ಮಾಡಿದ್ವಿ. ಪ್ಲಸ್ ಸೀಟ್ ಕವರ್ 10 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಹಾಕಿದ್ವಿ. ಆರಾಮ್ ರೆಸ್ಟ್ ಸೆಟಪ್ 3 ಪೀಸ್ ಹಾಕಿದ್ವಿ. GFX ಮ್ಯಾಟ್ ಕೂಡ ಇನ್ಸ್ಟಾಲ್ ಮಾಡಿದ್ವಿ. ಫುಲ್ ಫ್ಲೋರಿಂಗ್ ನ ಡ್ಯಾಂಪಿಂಗ್ ಇನ್ಸ್ಟಾಲ್ ಮಾಡಿದ್ವಿ. ಎಲ್ಲಾ ತರ ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಮಾಡಿರೋದು ಸರ್. ಸರ್ ಇದೇ ತರ ನಿಮ್ ತರ ಏನಾದ್ರು ಚಿಕ್ಕ ಮರಿಯಿಂದ ಆನೆ ಮಾಡ್ಬೇಕಂದ್ರೆ ಡೈರೆಕ್ಟ್ ಕಾನ್ಸ್ಟೇಬಲ್ ವಿಸಿಟ್ ಮಾಡಿ. ಒಳ್ಳೆ ಮಾಡಿಫಿಕೇಶನ್ ಬ್ರ್ಯಾಂಡ್ ಅಲ್ಲಿ ಒಳ್ಳೆ ಪ್ರೈಸ್ ಒಳ್ಳೆ ಕ್ವಾಲಿಟಿ ಇರುತ್ತೆ. ಆನೆ ಮಾಡ್ಕೊಡ್ತೀವಿ. ಇದೇ ತರ ಪ್ರೀತಿ, ಇದೇ ತರ ಸಪೋರ್ಟ್ ಕೊಡಿ ಕಾನ್ಸ್ಟೇಬಲ್. ಥ್ಯಾಂಕ್ ಯು.